ಸಮಾಜ ವಿಜ್ಞಾನ 8ನೇ ತರಗತಿ ಭಾಗ 1 ಸಮಾಜಶಾಸ್ತ್ರ ಅಧ್ಯಾಯ 9 ಮಾನವ ಮತ್ತು ಸಮಾಜ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು. ಫಸ್ಟ್, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಮಾನವನು ಸಂಘಜೀವಿ. ಎರಡನೇದು, ಔಪಚಾರಿಕ ಶಿಕ್ಷಣ ಶಾಲೆ, ಕಾಲೇಜು ಅಥವಾ ಪ್ರೌಢಶಾಲೆಯಲ್ಲಿ ದೊರೆಯುತ್ತದೆ, ಪುಸ್ತಕದಲ್ಲಿ ಶಾಲೆ ಮಾತ್ರ ಇದೆ. ಮೂರನೇದು, ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ. ನಾಲ್ಕನೇದು, ಮಾನವನು ಮಾನವನಂತಾಗಲು ಸಾಮಾಜಿಕ ಪರಿಸರ ಅಗತ್ಯ. ಐದನೇದು, ಮಾನವನು ತನ್ನ ಭಾವನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಸಂಖ್ಯೆ 2. ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 6. ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಕ್ರಮ, ಸಾಮಾಜಿಕ ಸಂಬಂಧ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಪ್ರಶ್ನೆ ಸಂಖ್ಯೆ 7. ಸಾಮಾಜೀಕರಣ ಎಂದರೇನು? ಉತ್ತರ: ಸಮಾಜದ ಸದಸ್ಯರಾಗಿ ಬಾಳಬೇಕಾದರೆ ಬೇಕಾದ ಭಾಷೆ, ಓದು, ಆಟ, ಯೋಜನೆ ಆಗಬೇಕಾಗಿತ್ತು, ಯೋಚನಾ ವಿಧಾನ ಮತ್ತು ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎನ್ನುವರು, ಸೋಷಿಯಲೈಸೇಷನ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು? ಚಂದಿದ್ಲು. 1920ರಲ್ಲಿ ಮಿಡ್ನಾಪುರ ಆಗಬೇಕಾಗಿತ್ತು, ಸ್ವಲ್ಪ ತಪ್ಪಾಗೈತಿ ಇಲ್ಲಿ. ಮಿಡ್ನಾಪುರದಲ್ಲಿ ಸಿಕ್ಕ 9 ವರ್ಷದ ಕಮಲೆ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆಯುತ್ತಿದ್ದಳು. ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ. ನಂತರ ಸಮಾಜದ ಜೊತೆಗೆ ಬೆರೆತು ಪ್ರಾಣಿಗಳ ವರ್ತನೆಯನ್ನು ಬಿಟ್ಟು ಮನುಷ್ಯರ ವರ್ತನೆಯನ್ನು ವರ್ತಿಸಿದಳು. ಪ್ರಶ್ನೆ ಸಂಖ್ಯೆ 9. ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ. ಉತ್ತರ: ಅಗಸ್ಟ್ ಕಾಮ್ಟೆ ಆಗಬೇಕಾಗಿತ್ತು, ಕಾಯ್ದೆ ಆಗಿತ್ತು. ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡಿರ್ಕಿಮ್ ಇವರು ಆರಂಭಿಕ ಸಮಾಜಶಾಸ್ತ್ರಜ್ಞರು. ಅಗಸ್ಟ್ ಕಾಮ್ಟೆ ಇವರು ಪಿತಾಮಹ, ಇವ್ರದ್ದು ಹೆಸರು ಸ್ವಲ್ಪ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3. ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 10. ಮಾನವನು ಸಮಾಜಜೀವಿ ಎಂಬುದನ್ನು ವಿವರಿಸಿ. ಉತ್ತರ: ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಬಂಧ ಅನನ್ಯವಾದದ್ದು. ಮಾನವ ಸಂಘಜೀವಿ. ಪ್ರಶ್ನೆ ಸಂಖ್ಯೆ 3. ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 10. ಮಾನವನನ್ನು ಸಮಾಜಜೀವಿ ಎಂಬುದನ್ನು ವಿವರಿಸಿ. ಉತ್ತರ: ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಂಬಂಧ ಅನನ್ಯವಾದದ್ದು. ಮಾನವ ಸಂಘಜೀವಿ, ಎಲ್ಲರೊಟ್ಟಿಗೆ ಬದುಕಲು ಪ್ರಯತ್ನಿಸುತ್ತಾನೆ. ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ, ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ. ಆದ್ದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತಿದೆ. ಮಾನವನನ್ನು ಸಮಾಜಜೀವಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ. ಉತ್ತರ: ಮಾನವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆ ಬೇಕು. ಭಾಷೆ ಇಲ್ಲದೆ ಹೋಗಿದ್ದರೆ ಮಾನವ ಸಮಾಜವು ಪ್ರಾಣಿ ಸಮಾಜದಂತೆಯೇ ಇರುವ ಸಾಧ್ಯತೆ ಇತ್ತು.
ನಿರ್ದಿಷ್ಟವಾಗಿ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಮಾನವರಿಗೆ ಬಹಳ ಮುಖ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12. ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು? ಉತ್ತರ ಮಹತ್ವವನ್ನು ನೋಡೋಣ. ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ. ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ. ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ.